ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಅಲಸಂದೆ ಕಾಳು ಪಲ್ಯ ಮಾಡೋಣ. ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ. ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ಅಲಸಂದೆ ಕಾಳು ಸುಲಿದಿಟ್ಕೊಂಡಿದ್ದೀನಿ. ಹಸಿ ಅಲಸಂದೆ ಕಾಳು. ಅದಕ್ಕೆ ಒಂದು ಬಾಣಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ, ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರುವಂಥ ಹಸಿಮೆಣಸಿನಕಾಯಿ. ಸಿಂಪಲ್ಲಾಗಿ ಮಾಡ್ತಿರೋದು ಇದು. ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಆಮೇಲೆ ಸಣ್ಣಕ್ಕೆ ಹೆಚ್ಚಿಕೊಂಡಿರೋದು ಟೊಮೆಟೊ ಹಣ್ಣು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಕರಿಬೇವು, ಕಾಳು ಹಾಕೊಳ್ಳೋಣ. ಹಸಿ ಕಾಳು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೂರು ಸಾಂಬಾರು ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಮಚದಷ್ಟು ಇಷ್ಟು ಹಾಕಿದ್ರೆ ಸಾಕು. ಲಾಸ್ಟಿಗೆ ಫೈನಲ್ಲಾಗಿ ಕೊತ್ತಂಬರಿ ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಣ. 1 ನಿಮಿಷ ಕುದೀಲಿ.
ಸ್ವಲ್ಪ ಗುರಾಳ್ ಪುಡಿ, ಸ್ವಲ್ಪ ಕೊತ್ತಂಬರಿ ಹಾಕಿ 1 ನಿಮಿಷ ಕುದಿಸಿದ್ರೆ ಇವಾಗ ರೆಡಿಯಾಗಿದೆ ಪಲ್ಯ. ಇನ್ನೊಂದು ನಿಮಿಷ ಕುದ್ರೆ ಸ್ವಲ್ಪ ನೀರು ಹಾಕ್ತಾ ಹೋಗುತ್ತೆ. ಕುದಿಯೋಕ್ಕೆ ನೀರು ಬೇಕೇ ಬೇಕು, ಅದು ಬೇಯೋಕ್ಕೆ. ಹಾಗಾಗಿ ಒಂದು ಸ್ವಲ್ಪ ನೀರು ಕಾಣಿಸ್ತೈತಿ ನೋಡಿರಿ. ಇವಾಗೆಲ್ಲ ನೀರೇನಿಲ್ಲ, ಕ್ಲೀನಾಗೆಲ್ಲ ಹೋಗಿ ಬೆಂದಿವೆ. ಆದಮೇಲೆ ನೀರು ಅಂಶ ಎಲ್ಲ ಹೋಗಿದೆ. ಹಾಗಾಗಿ ಇದು ಇವಾಗ ಚೆನ್ನಾಗಾಗಿದೆ ಪಲ್ಯ. ಟೇಸ್ಟಿಯಾಗಿ ಹೆಲ್ದಿಯಾಗಿರೋವಂಥ ಹಸಿ ಅಲಸಂದೆ ಕಾಳು ಪಲ್ಯ ರೆಡಿಯಾಗಿದೆ. ನಿಮಗೆ ರೊಟ್ಟಿ ಜೊತೆ ಚಪಾತಿ ಜೊತೆ ಊಟ ಮಾಡ್ತಿರೋದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದದೆ ಅಂತ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.